ದೇವರ ದಾಸಿಮಯ್ಯ ದಾಂಪತ್ಯ ಜೀವನ ಸಾರ್ವಕಾಲಿಕ ಆದರ್ಶ. ನಗರದಲ್ಲಿ ನಿವೃತ್ತ ಪ್ರಾಚಾರ್ಯ ಮಹದೇವಪ್ಪ ಎಸ್. ಉಪ್ಪಿನ್. ದೇವರ ದಾಸಿಮಯ್ಯ ದಂಪತಿಗಳ ದಾಂಪತ್ಯ ಜೀವನ ಸಾರ್ವಕಾಲಿಕ ಆದರ್ಶ ಎಂದು ನಿವೃತ್ತ ಪ್ರಾಚಾರ್ಯ ಮಹದೇವಪ್ಪ ಎಸ್. ಉಪ್ಪಿನ್ ಅವರು ಅಭಿಪ್ರಾಯಪಟ್ಟರು. ನಗರದ ಸರ್ವೋದಯ ಸಭಾಂಗಣದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಹಾಗೂ ವಿವಿಧ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ರಾತ್ರಿ ಏರ್ಪಡಿಸಿದ್ದ ದೇವರ ದಾಸಿಮಯ್ಯ ದಾಂಪತ್ಯ ಜೀವನ ಕುರಿತ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಶರಣೆ ಅಕ್ಕ ಶೋಭಾ ಔರಾದೆ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪಂಡಿತ್ ಕೆ. ಬಾಳುರೆ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಸೇರಿದಂತೆ ವಿವಿಧ ಬಸವಪರ ಸಂಘಟನೆಗಳ ನೂರಾರು ಸಂಖ್ಯೆಯ ಶರಣ ಬಂಧುಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಪುಟ್ಟ ಮಕ್ಕಳಿಬ್ಬರು ವಚನ ಪಠಣ ಮಾಡಿ ಸರ್ವರ ಗಮನವನ್ನು ಸೆಳೆದರು. ಯಾಕೆ ಹೇಳ್ತಾರೆ ಅಂತಂದ್ರೆ ಆ ಭಕ್ತಿ ಹಂಗಿರ್ತದೆ. ಭಕ್ತಿಗೆ ಹೆಸರಿದ್ದವ್ರು ಯಾರು ಅಂದರೆ ಬಸವಣ್ಣ. ಎಷ್ಟೋ ಬಾರಿ ಅಲ್ಲಂ ಪ್ರಭುಗಳು ತಪ್ಪಿ ನಡೆಯುವವರ ಹತ್ತಿರ ಹೋಗಿ ತಿದ್ದು ಕೆಲಸ ಮಾಡ್ತಾರೆ. ನಾನು ಮತ್ತೆ ಹೇಳಿದಂತ ಅನ್ನಿಸ್ತದೆ. ಸೊನ್ನಲಿಗೆ ಸಿದ್ದರಾಮ ಅವ್ರ ಹತ್ತಿರ ಒಂದು ನಾ ಅನ್ನುವಂಥ ಶಬ್ದ ಯಾವತ್ತೂ ತುಂಬಿಕೊಂಡಿತ್ತು. ಕೆರೆ ಬಾವಿಗಳನ್ನು ಕಟ್ಟಿಸಿಕೊಂಡು ಹೆಸರು ಗಳಿಸ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾನೆ. ಅದು ಶರಣ ತತ್ವ ಅಲ್ಲ, ಅವನಿಗೆ ತಿದ್ದಿ ಹೇಳಬೇಕು ಅನ್ನುವಂಥ ಲೆಕ್ಕಕ್ಕೆ ಸೊಲ್ಲಾಪುರದ ಅಲ್ಲಂ ಪ್ರಭುಗಳು ಹೋಗ್ತಾರೆ. ನಾವು ಯಾವುದೋ G.P. ರಾಜರತ್ನಮ್ಮನ ಪಾಠದಲ್ಲಿ ಬಹುತೇಕ ಶಾಲಾ ಅವಧಿ ಒಳಗೆ ಓದಿದಂಥ ಪಾಠದಲ್ಲಿ ಅದು ಬಂದಿದೆ. ಮಗು ಪ್ರಶ್ನೆ ಕೇಳ್ತದೆ, ಅಲ್ಲಂ ಪ್ರಭುಗಳು ಹೋಗಿ ಕೆರೆ ದಂಡೆ ಮೇಲೆ ನಿಂತು ನಿಮ್ಮ ವಡ್ಡರಾಮ ಎಲ್ಲಿದ್ದಾನೆ ಅಂತ ಕರೀತಾರೆ. ಸಿದ್ದರಾಮ ಅನ್ನೋದಿಲ್ಲ. ಅಲ್ಲಿರುವಂಥ ಎಲ್ಲ ಆ ಸಿದ್ದರಾಮನ ಶಿಷ್ಯರಿಗೆ ಸಿಟ್ಟು ಬರ್ತದೆ. ಇವನಿಗೆ ಕಲ್ಲು ಕವಣೆಗಳನ್ನು ಹಚ್ಚಿ ಹೊಡಿಬೇಕಂತ. ಯಾರಿಗೆ? ಅಲ್ಲಂ ಪ್ರಭುವಿಗೆ ಹೊಡ್ಲಿಕ್ಕೆ ಹೋಗ್ತಾರೆ. ಒಂದು ಕಲ್ಲ ಅಲ್ಲಮನಿಗೆ ತಾಗುವುದಿಲ್ಲ. ಇಲ್ಲಿ ನೀವೇ ಪ್ರಶ್ನೆ ಮಾಡ್ತೀರಿ, ಇನ್ನು ಕ್ಲಾಸ್ನಲ್ಲಿ ಮಕ್ಕಳಂತೂ ಇನ್ನೂ ಪ್ರಶ್ನೆ ಮಾಡ್ತಾರೆ. ಯಾಕೆ? ಮುಗ್ಧ ಮನಸ್ಸಿರ್ತದೆ. ಅಲ್ಲಿ ಶಿಕ್ಷಕರಾದವರು, ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ನಮ್ಮ ಮಾತುಗಳು ಇಲ್ಲಿ ಅಧ್ಯಾಪನ ಮಾಡೋರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಇರಬೇಕು ಅಂತ. ಮಗು ಎದ್ದಿನ ಪ್ರಶ್ನೆ ಕೇಳ್ತೀವಿ ನಾವು ಪಾಠ ಮಾಡುವಾಗ. ಏನಂತ? ಸರ್ ನೋಡೋಣ, ನಿಮಗೂ ಒಂದೆರಡು ಕಲ್ಲು ಹುಡಿತೀವಿ, ಹತ್ತೋದಿಲ್ಲ ಅಂತ. ಅಲ್ಲಮನ ಕಡೆಗೆ ಕಲ್ಲು ಕವಣಿಗಳನ್ನು ಬೀಸ್ತಾ ಇದ್ದಾರೆ. ರಾಶಿಗಟ್ಟಲೆ ಕಲ್ಲಿನ ರಾಶಿ ಬೀಳ್ತದೆ. ಅದ್ರ ಮೇಲೆ ನಿಂತು ಅಲ್ಲಮ ನಗ್ತಾ ಇದ್ದಾನೆ. ಒಂದು ಕಲ್ಲು ಹತ್ತಾ ಇಲ್ಲ. ಹಾಗಾದ್ರೆ ನಮ್ಮ ಬಸವ ತತ್ವದಲ್ಲಿಯೂ ಪವಾಡಗಳು ಬಂದುವ ಅಂತ ಪ್ರಶ್ನೆ ಬರ್ತದೆ, ಅನುಮಾನ ಬರ್ತದೆ. ಇಲ್ಲ, ಪವಾಡ ಇಲ್ಲ, ಸತ್ಯ ಇದೆ. ಯಾರು 6 ಸ್ಥಳಗಳನ್ನು ಹತ್ತಿ 7ನೇ ಸ್ಥಳವಾದಂಥ ಜಂಗಮ ಸ್ಥಳಕ್ಕೆ ರೀಚ್ ಆಗಿರ್ತಾರೋ ಅವರಿಗೆ ಈ ತಾಕತ್ತು ಬಂದಿರ್ತದೆ. ಬೇಕಂದಾಗ ರೂಪ ತಾಳುವ, ಬೇಡಾದಾಗ ಅದೃಶ್ಯ ಆಗುವಂಥ ಜಂಗಮ ಸ್ಥಳ ತಲುಪಿದ ಒಬ್ಬನೇ ಒಬ್ಬ ಶರಣ ಅಂದರೆ ಅದು ಅಲ್ಲಂ ಪ್ರಭು. ಭಕ್ತ ಸ್ಥಳದಲ್ಲಿ ಬಸವಣ್ಣ. ಭಕ್ತನಾದರೆ ಹೇಗಾಗಬೇಕಂತ ಹೇಳ್ತಾರೆ? ಬಸವಣ್ಣನಂತಾಗಬೇಕು. ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು. ದಾಸಿಮಯ್ಯನವರ ಮಾತು. ಯೋಗಿಯಾದೊಡೆ ಸಿದ್ದರಾಮನಂತಾಗಬೇಕು. ಐಕ್ಯನಾದಡೆ ಅಜಗಣನಂತಾಗಬೇಕು. ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ ದುಗ್ಗಳೆಯವರ ಮಾತಿದೆ. ಆಧ್ಯಾತ್ಮವನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಎಷ್ಟೋ ಬಾರಿ ಪ್ರಯತ್ನ ಮಾಡ್ತೀವಿ, ಹಗಲು ರಾತ್ರಿ ಅಧ್ಯಯನ ಮಾಡ್ತೀವಿ, ಅಧ್ಯಾಪನ ಮಾಡ್ತೀವಿ. ನಾ ಶಬ್ದ ಬಳಸು ಸ್ವಲ್ಪ ಗಮನಿಸಬೇಕು. ಅಧ್ಯಯನ ಕಾಂಪ್ರಹೆನ್ಷನ್, ನಾವು ಸಂಗ್ರಹಿಸುವುದು. ಓದಿಕೊಂಡು ಕೇಳಿಕೊಂಡು
ನಾವು ಒಳಗೆ ತುಂಬಿಕೊಳ್ಳುವುದಕ್ಕೆ ಅಧ್ಯಯನ ಅಂತ ಕರೀತಾರೆ. ಅಧ್ಯಾಪನ ಅಂದ್ರೆ ತುಂಬಿಕೊಂಡದ್ದನ್ನು ವಿತರಿಸೋದು, ಹೇಳುವುದು, ಪ್ರವಚನ ಮಾಡೋದು, ಮತ್ತೊಬ್ಬರಿಗೆ ಕೊಡುವುದು ಅಂತ. ಇಷ್ಟಾಗಿಯೂ ನಾವು ಎಷ್ಟೋ ಬಾರಿ ತಪ್ಪು ಮಾಡಿರ್ತೀವಿ. ಆ ಸಾಮಾನ್ಯ ಮಹಿಳೆ ಈ ಶರಣರನ್ನು ಈ ರೀತಿಯಲ್ಲಿ ಅರ್ಥ ಮಾಡಿ, ನಮಗೆ ಅರ್ಥ ಆಗಿತ್ತಂದ್ರೆ ಇವತ್ತಿನ ನಾಗರ ಪಂಚಮಿ ಬೇರೆನೇ ಆಗಿರ್ತಿತ್ತು ಅಂತ. ಬಹಳ ಚಂದ ಹೇಳಿ ನಾವು ಮೊದಲೆಲ್ಲ ನಮ್ಗೆ ಗೊತ್ತಿದೆ, ನಮ್ಮ ಮನಸ್ಸು ಎಷ್ಟು ಕೆಳಮಟ್ಟದಲ್ಲಿ ಆಲೋಚನೆಗೆ ಹೋಗ್ತೀವಿ ಅನ್ಬೇಕ. ಹರಿದ ಗೋಣಿಯನ್ನೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನು ಆ ಸುಂಕ ಕಂಜಿ ದೇವರದಾಸಮಯ. ಎಷ್ಟೋ ಬಾರಿ ನಾವು ಬಹುತೇಕ ಮಾಡಿ, ನಾ ಪ್ರಾಮಾಣಿಕವಾಗಿ ಹೇಳ್ತೀವಿ, ನಾನು ಬಸ್ನಲ್ಲಿ ಹೋಗುವಾಗ ಎಷ್ಟೋ ಬಾರಿ ಟಿಕೆಟ್ ತಗೊಳ್ಳಾರ್ದೆ, ಪ್ರಜ್ಞಾಪೂರ್ವಕವಾಗಿ ಟಿಕೆಟ್ ತಗೊಳ್ಳಾರ್ದಂಥ ಅಪರಾಧ ಮಾಡಿರ್ತೀವಿ. ಯಾರು ನೋಡೋರು ನಮಗೆ ಅಂತ ಭಾಳ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ನಮಗೆ ದೇವರು 2 ಕಣ್ಣು ಕೊಟ್ಟಿದ್ದರೆ ಅವನು ಸಹಸ್ರಾಕ್ಷನಿದ್ದಾನೆ, ಅವನಿಗೆ 1000 ಕಣ್ಣುಗಳಿವೆ. ನಾವು ಬಾಗಿಲು ಮುಚ್ಚಿಕೊಂಡು ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಅವನಿಗೆ ಕಾಣೋದಿಲ್ಲ ಅಂತ ಅರ್ಥ ಮಾಡಿದರೆ ಅವನಿಲ್ಲದ ಜಾಗವೇ ಇಲ್ಲ ಅನ್ನುವ ಶಕ್ತಿವಂತ ಯಾರಿದ್ದಾನೆ, ಆತನಿದ್ದಾನೆ. ಆದರೂ ಎಷ್ಟೇ ಪ್ರಯತ್ನ ಮಾಡಿದರೂ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸತ್ಯ ಈಸ್ ಈಕ್ವಲ್ ಟು ದೇವರು. ಸತ್ಯ ಅಂದರೆ ಏನು ಅಂತಂದರೆ, ಯಾವುದು ನಾಶ ಹೊಂದುವುದಿಲ್ಲವೋ, ಯಾವುದು ಹುಟ್ಟುವುದಿಲ್ಲವೋ, ಯಾವುದು ಸಾಯುವುದಿಲ್ಲವೋ, ಯಾವುದು ಯಾವತ್ತೂ ಇರ್ತದೋ ಅದು ಸತ್ಯ. ಗೊತ್ತಿದೆ, ಬಸವಣ್ಣನವರು ಆರಂಭದ ಹಂತದಲ್ಲಿ ಎಲ್ಲ ಶರಣರು ಹೋಗಿ ಕೊನೆಗೆ ಸತ್ಯ ಗೊತ್ತಾದಾಗ ಶರಣರು ಎನಿಸ್ಕೊಂಡ್ರು. ಶರಣ ಶಬ್ದ ಬಹಳ ಸಲ ಬಳಸ್ತಾ ಇದ್ದೀವಿ ನಾವು. ಶರಣ ಆಗುವುದು ಆ ಸತ್ಯಕ್ಕೆ ಶರಣ ಆಗುವುದು. ಅದನ್ನು ಬಿಟ್ಟು ಇನ್ಯಾವುದನ್ನು ಕನಸು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿರುವ ಭಾವವೇ ಅದು ಶರಣತ್ವ. ಆ ಶರಣತ್ವ ಭಾವ ಇದ್ದವರೇ ಶರಣ. ಸರಿ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಎಷ್ಟೋ ಬಾರಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ತಪ್ಪು ಮಾಡಿದ್ದೀವಿ. ಎಷ್ಟೋ ಬಾರಿ ನಾನು ಅಂತಿದ್ದೆ, ನಮ್ಮ ಪ್ರಿನ್ಸಿಪಾಲ್ ಇಲ್ಲಿ ಅದನ್ನು ಉಳಿಸೋದು, ಏನೋ ಕುತಂತ್ರ ಮಾಡಿಬಿಟ್ಟು ಟ್ಯಾಕ್ಸ್ ಉಳಿಸ್ಬೇಕು. ಒಳಗೊಂದು ಆತ್ಮ ಅಂತದ ರೀ, ಮ್ಯಾಗೊಂದು ಮನಸ್ಸು ಅಂತದ. ಮನಸ್ಸು ಹೇಳ್ತದೆ ಯಾವುದೋ ಚಾರಿಟಿ ಕಡೆ ಹೋಗಿ ರಿಸಿಪ್ಟ್ ತಗೊಂಬ, ನಾನು ದುಡ್ಡು ಕೊಟ್ಟಿನಿ ಅಂತ ಸುಳ್ಳು ಹೇಳು, ಮಾಡು, ರಿಬೇಟ್ ತಗೋ ಅಂತ. ಆತ್ಮ ಹೇಳ್ತದೆ ನೀ ಮಾಡೋದು ತಪ್ಪದ, ಇದು ಮಾಡಬೇಡ. ನಾವು ಅದಕ್ಕೆ ತವಾಸ್ತೇವೆ, ಸುಮ್ಕೊಂಡು ನಿನಗೇನು ಗೊತ್ತದ, ಇವತ್ತೆಲ್ಲರೂ ಮಾಡ್ಲಿರ್ತಾರೆ, ನಾವ್ಯಾಕೆ ಮಾಡ್ಕೊಂಡು ಓದಿವಿ, ರೊಕ್ಕ ಕೊಟ್ಟಿಲ್ಲ ಬಿಟ್ಟಿಲ್ಲ, ತಂದಿವೆ, ಹಚ್ಚಿದೇವೆ, ಉಳಿಸ್ಕೊಂಡೇವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಯಾರಾಗ್ತದೆ. ಅವನು M.Com ಓದೇನ, CA ಪಾಸ್ ಆಗ್ಯಾನ. ನಾವು ಬರೀ ಕೂಡ್ಸೋದು ಗುಣಿಸೋದಾಗೆ ಸೋತಿದ್ದೀವಿ. ಎಷ್ಟೋ ಬಾರಿ ತಪ್ಪು ಉತ್ತರ ಮಾಡಿದ್ದೀವಿ ನಾವು. ಅವನ ಉತ್ತರ ಕರೆಕ್ಟ್ ಇರ್ತದೆ, ಆ ಬ್ಯಾಲೆನ್ಸ್ ಶೀಟ್. ನಾವಿಲ್ಲಿ ಅಂತೇವು, ನಾ ಎಷ್ಟು ದಾನ ಧರ್ಮ ಮಾಡಿದಲ್ಲವ, ಮತ್ತು ಹಿಂಗ್ಯಾಕಾಯ್ತು, ಇಲ್ಲ ನೀ ತಪ್ಪು ಮಾಡಿದ್ವಿ. ಆತ್ಮಸಾಕ್ಷಿಯಾಗಿ ಬದುಕು ಕಲಿತಿದ್ದು ನಾವು ದಾಸಿಮಯ್ಯ ದುಗ್ಗಳೆಯರ ದಾಂಪತ್ಯಕ್ಕಿಂತ ಇವತ್ತು ಇಟ್ಕೋಬೇಕು. ನಿನ್ನೆ ತನಕ ಏನಾದರೂ ನಾವು ತಪ್ಪು ಮಾಡಿದರೆ, ಒಂದು ವೇಳೆ ನಾಳೆಯಿಂದಾದರೂ ದಾಸಿಮಯ್ಯನ ಮನಸ್ಸು ನಮ್ಮಲ್ಲಿ ಸೇರಿಸಿಕೊಂಡೇವಾದರೆ ನಮ್ಮ ಮ್ಯಾಲೆ ಬ್ಯಾಲೆನ್ಸ್ ಶೀಟ್ ರಾಂಗ್ ಆಗಲ್ಲ ಅಂತ ನಾನು ಧೈರ್ಯದಿಂದ ಹೇಳ್ತೀನಿ. ಇನ್ನೊಂದು ವಚನ ಭಾಳ ಚೆನ್ನಾಗಿತ್ತು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳಿದರೆ ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ. ಸ್ವಲ್ಪ ಶಬ್ದಗಳ ಬಗ್ಗೆ ನಾನು ಸ್ವಲ್ಪ ಟೈಮ್ ತೊಗೋತೀನಿ, ಒಂದು 5 ನಿಮಿಷ ತೊಗೋತೀನಿ. ಕುನ್ನಿ ಶಬ್ದ ಬಂದಿದೆ. ಯಾರಾದರೂ ನಾವು ಕೇಳಿದ್ರೆ ನಾಯಿ ಕುನ್ನಿ ಅಂತ ಹೇಳ್ಬಿಡ್ತೀರಿ ನೀವು. ಬಹುತೇಕ ನಮ್ಮ ತಿಳಿದ ಭಾಷೆ ಒಳಗೆ ನಾಯಿ ಕುನ್ನಿ ಇಲ್ಲ. ನೀವ್ಯಾರು ಕೇಳದಿರುವ ಅರ್ಥ ನಾನು ಹೇಳ್ತೀನಿ. ಇವತ್ತು ಪಂಪನ ಕಾಲಕ್ಕೆ
ಎಮ್ಮ ಕುನ್ನಿಗೆ ನಿಮ್ಮ ಕೂಸನ್ನು ಕೊಡ ಹಳಗನ್ನಡದಲ್ಲಿ ಎಮ್ಮ ಕುನ್ನಿಗೆ ನಿಮ್ಮ ಕೂಸನ್ನು ಕೊಡಲಾರಿರ ಅಂತ. ಇವತ್ತು ಮೊದಲ ಬಳಗ ಹತ್ತಿರ ಮಾಡ್ಕೋಬೇಕು, ಒಳಗಿಂದೇ ಮಾಡ್ಕೋಬೇಕು, ನಮಗೆ ಉಳಿಬೇಕು, ಬೇರೆಯವ್ರ ಪಾಠ ಆಗ್ಬಾರ್ದು, ಭಾಳ ಆಸ್ತಿ ಅದ, ಹಿಂಗೇನೇನೋ ತಲೆಗೆ ಹೋಗು. ಆ ಅಣ್ಣನ ಮಗಳಿಗೆ ಕೇಳೋದು ಹೋಗಿರ್ತಾನೆ, ತಂಗಿ ಮಗನಿಗೆ ಕೇಳೋದು, ಏನೋ ರಿಲೇಷನ್ ಅದ. ಕುನ್ನಿ ಅಂದ್ರೆ ಗಂಡಸು, ಕೂಸು ಅಂದ್ರೆ ಹೆಂಗಸು. 10ನೇ ಶತಮಾನ ಭಾಷೆ ಹೇಗೆ ಶತಮಾನಗಳನ್ನು ದಾಟಿ ಬಂತು, ಬರ್ತಾ 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 ಅದರ ಅರ್ಥ ಬದಲಾಯಿತು. ಅಮ್ಮ ಶಬ್ದದ ಅರ್ಥ ಹೇಳಿ ನನಗೆ. ಅಮ್ಮ ಭಾಳ ಎಡವಟ್ಟಾಗಿತ್ತು, ಸ್ವಲ್ಪ ತಾಳ್ಮೆ ಕೊಟ್ರಿ ಅಂತಂದ್ರೆ ನಾನು ಅದರ ಅರ್ಥ ಹೇಳ್ತೀನಿ. ಅಂದ್ರೆ ತಂದೆ ನ ಬಿದ್ದೋಯ್ತು, ಒಂದು 5-6 ವರ್ಷಗಳಾದ ಕೂಡಲೇ ನ ಬಿದ್ದೋಯ್ತು ಅಮ್ಮ. ನಾನೆಲ್ಲ ಕ್ಲಾಸ್ನಾಗ ಹುಡುಗರಿಗೆ ಪಾಠ ಮಾಡೋದು ಹೇಳ್ತಿದ್ದೆ. ಮನೆಗೆ ಹೋಗಿ ಅಂಗಳದಾಗ ನಿಂತು ಅಮ್ಮ ಅಂತ ಕರೀರಿ, ಅಮ್ಮ ಅಂದರೆ ನೀ ಅಲ್ಲಿ ಹೋಗಿ ಅಪ್ಪ ಬರ್ಬೇಕಂತ ಹೇಳಿ ಅಂತ ಹೇಳ್ತಿದ್ದೆ, ಅವ್ರಿಗೆ ತಿಳಿಲಿ ಅಂತ ಹೇಳಿ. ಅಮ್ಮನ್ ಅಂದ್ರೆ ತಂದೆ. ಹೆಂಗೆ ಸರ್ ನೀವು ಹೇಳಿದಲ್ಲ, ನಾವು ಹೆಂಗೆ ಹೋಗ್ಬೇಕು ಅಂದ್ರೆ ಉದಾಹರಣೆ ಕೊಡ್ತೀನಿ ನಾನು. ಮಹಾಭಾರತದಲ್ಲಿ ಕರ್ಣನ ಪ್ರಸ್ತಾಪ ಬರ್ತದೆ. ಆ ಕರ್ಣ ಯಾರ ಮಗ ಅನ್ನುವಂಥದ್ದು ಹೇಳಬೇಕಾಗಿರ್ತದೆ. ಕೃಷ್ಣ ಹೇಳ್ತಿರ್ತಾನೆ ಏನಂತ, ನಿನಗೆ ಅಹರ್ಪತಿ ಅಮ್ಮನ್. ನಿನಗೆ ಅಹರ್ ಅಂದ್ರೆ ಹಗಲು, ಅಹರ್ಪತಿ ಅಂದ್ರೆ ಹಗಲಿನ ಒಡೆಯ ಅಂದ್ರೆ ಸೂರ್ಯ. ನಿನ್ನ ತಂದೆ ಕುಂತಿ ತತ್ವ ವಂತಿ ಅಬ್ಬೆ ಆಗುವುದು. ಅಬ್ಬೆ ಅಂದ್ರೆ ತಾಯಿ. ನಮ್ಮ ಮನೆಯವರು ಹುಬ್ಳಿಯವರು. ನಾ ಇಲ್ಲಿಂದ ಏನು ಕರ್ಕೊಂಡು ಹೋಗ್ತೀನಲ್ಲ, ಕರ್ಕೊಂಡು ಹೋಗಿ ಅವ್ರು ಬಸ್ ಸ್ಟ್ಯಾಂಡ್ ಬಂದ್ರೆ ಆಯಿತು, ಶುರು ಮಾಡ್ತಾರೆ. ಹೆಂಗಿದ್ದೀವಿ, ಯಾವಾಗ ಬಂದಿವೆ, ಯಾವಾಗ ಹೋದ್ವಿ, ಅವು ಶುರುವಾಗಿರ್ತವೆ. ಅಬ್ಬೆ ಅಂದ್ರೆ ತಾಯಿ, ಶುದ್ಧ ಕನ್ನಡ. ಇದೇ ಅಮ್ಮ ಶಬ್ದ ಪರ್ಟಿಕ್ಯುಲರ್ಲಿ ಧಾರವಾಡ ಭಾಷೆಯಲ್ಲಿ ವಿಧವೆ, ಬ್ರಾಹ್ಮಣರಲ್ಲಿ ನನಗಿಂತಲೂ ಸಾಕಾಗಿರ್ತದೆ ಅವ್ರಿಗೆ ಕರೀತಕ್ಕಂಥ ಶಬ್ದ. ತಪ್ಪು ನಾನು ಏನು ಮಾಡಿದೆ, ಬಳ್ಳಾರಿಯಲ್ಲಿ ಪಾಠ ಹೇಳುವಾಗ 1 ಎಡವಟ್ಟಾಗಿಬಿಡ್ತು. ಆಕೆ ಹೆಸರು ನೀಲಮ್ಮ ಅಂತ ಕರೆದೆ, ಮಾರಿ ಸಿಂಪ್ರಿಸಿ ಅದು ನಿಂತು. ಯಾಕೆ ಸರ್ ಹ್ಯಾಂಗೆ ಕಂಡಿರ್ತೀನಿ ನಾನು, ಏನಾಗ್ಯದಂದೆ. ನಂಗೆ ನೀಲಮ್ಮಲ್ಲೂ ಇರ್ತೀನಿ, ಏನಂತ ಇಲ್ಲವ ಅಂತೀನಿ. ಆ ಹುಡುಗಿ ಸಿಟ್ಟು ಯಾಕೆ ಬಂತು ಅಂತ ವಿಚಾರ ಮಾಡಿದೆ. ಅಮ್ಮ ಅಂತಂದ್ರೆ ಧಾರವಾಡ ಭಾಷೆಯಲ್ಲಿ ಅರ್ಥ ಇದೆ, ಆಕೆ ಹೆಂಗೆ ಅನಿಸ್ಕೊತಾನೆ. ಅದೇ ಅಮ್ಮ ಅನ್ನುವಂಥ ಪದ ಧಾರವಾಡದಲ್ಲಿ ವಿಧವೆ ಆದರೆ, ಇನ್ನೊಂದು ಪ್ರದೇಶದಲ್ಲಿ ತಾಯಿ ಅಂತದೆ. ಈ ಬಳ್ಳಾರಿ ಬಂದರೆ ಅವ್ವ ಅಂದರೆ ಗ್ರ್ಯಾಂಡ್ ಮದರ್, ಅಮ್ಮ ಅಂದರೆ ಮದರ್. ಈ ಥರ ವಚನದಲ್ಲಿ ಏನಾಗ್ತವೆ, ಇಲ್ಲಿ ಕುನ್ನಿ ಅಂತ ಶಬ್ದ ಬಳಸಿದ್ದಾರೆ. ಕುನ್ನಿ ಅಂದರೆ ಈ ಹೆಚ್ಚು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಗಂಡಸರಿ ಅಂತ ಇಟ್ಕೊಂಡು ದಾಸಿಮಯ್ಯ ಹೀಗನ್ನುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ ಅಂತ ಹೇಳಿಬಿಟ್ರು. ಅದಕ್ಕೆ ಕುಹಕ ಕುಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದೆಲ್ಲ ತಡೆದುಕೊಂಡು ಅವರು ಈ ರೀತಿಯಲ್ಲಿ ದಾರ್ಶನಿಕವಾಗಿರ್ತಕ್ಕಂಥ ಇನ್ನೊಬ್ಬರು ನೋಡಿ ತಿಳ್ಕೊಳ್ಬೇಕಾದಂಥ ಗುಣ ಹೊಂದಿದಂಥ ದಂಪತಿಯಾಗಿದ್ದರು. ಆಮೇಲೆ ಒಂದು ಮಾತು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ಹೇಳ್ತಾರೆ ಭಾಳ ಕಪಾಳ ಕೊಡ್ದಂಗೆ ಅಂತಂದಲ್ಲ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ. ನಾನೇನೋ ತಿಳ್ಕೊಂಡು ದುಮ್ಮುಸುರದ ಮರಿ ಕಟ್ತೀನಿ. ಯಾಕರಿ ಕಟ್ಟಿದಪ್ಪ ಅನ್ನುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ. ಹಳ್ಳಿಗಳೊಳಗೆ ನಮ್ಮ ತತ್ವ ನಡೀತು ಅಂತ ತಿಳ್ಕೊಂಡು ಆ ಮನೆ ಹಿಂದ್ಗಡೆ 1-2 ಗುಡಿಗಳು. ಆ ಗುಡಿಗೆ ಮಂಗಳವಾರ ಶುಕ್ರವಾರ ಭರ್ಜರಿ ಜಾತ್ರೆ ನಡೀತದೆ. ಆ ಹಲಿಗೆಯೊಳಗೆ ಆ ಕುರಿಗೆ ಹಾಕಿ ಹಾಕಿ ಕುಣಿತ ಬರುವಾಗ ಒಳಗೆ ಸಂಕಟ ಆಗ್ತದೆ ನನಗೆ. ತಗೊಂಡು ಹೋಗಿ ಮುಗಿಸ್ತಾರಲ್ಲಪ್ಪ ಎಲ್ಲ ಕಡೆ ಮಾತಾಡ್ತಾರೆ. ಯಾವ ಕಾಲದಲ್ಲಿ, ಈ ಕಾಲದಲ್ಲಿ. ಅದು ಒಂದೇ ಊರಲ್ಲ, ಎಲ್ಲ ಊರುಗಳು. ಯಾವಾಗ ಓದಿತ್ತು, ಎಷ್ಟು ಚಂದ ಹೇಳ್ತಾರೆ ವಚನಕಾರರು. ಗಂಡ ಶಿವಲಿಂಗ ದೇವರ ಭಕ್ತ ಒಂದು ಮನೆಯೊಳಗೆ, ಹೆಂಡತಿ ಮಾರಿ ಮೊಸಳೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇ ಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ
ಹೊರಗೆ ಕೊಳೆದಂತೆ ಕೂಡಲು ಅಂಡ್ ಬಸವಣ್ಣವರು ನೋಡ್ತಾರೆ. ಇದು ಹೆಂಗಪ್ಪ ಅಂದರೆ ಹೆಂಡದ ಮಡಿಕೆಯನ್ನು ಹೊರಗೆ ತೊಳೆದಂಗೆ ಆಗ್ತದೆ. ದಯವಿಟ್ಟು ನನ್ನ ಹತ್ತಿರ ಅದು ವೀಕ್ನೆಸ್ ಇದ್ದರೆ ಎಂತೆಂಥವ್ರು ಕೇಳಿದ್ವಿ ಸರ್, ಬಹಳಷ್ಟು ಹೈಫೈ ಸಫಿಸ್ಟಿಕೇಟೆಡ್ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿದವರು ಇಲ್ರಿ, ನಮ್ಮ ಮನೆದೇವ್ರನ್ನ ನಾವು ಕೊಡಬೇಕಾಗ್ತದೆ, ಬಲಿ ಕೊಡಲಿಲ್ಲ ಅಂದ್ರೆ ನಡೆಯಲ್ಲ. ಆಲೋಚನೆ ಮಾಡೋಣ, ವಿಚಾರಿಸೋಣ. ನಮಗೆ ಆದರ್ಶವಾಗಿ ದಾಸಿಮಯ್ಯನವರು ಇವತ್ತು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಂಡಿವಿ ಅನ್ನೋದು ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದು ನಾವು ಮಾಡಿಲ್ರಿ ಅದು ಮಾಡ್ರಿ ಅಂತ ರೊಕ್ಕ ಕೊಟ್ಟಿದ್ದೀವ್ರಿ ಅಂತ ಹೇಳ್ತಾರೆ ಎಷ್ಟೋ ಮಂದಿ. ನಾವು ಮಾಡಿಲ್ರಿ, ಯಾಕಂದ್ರೆ ಇಲ್ಲಿ ಕೆಲವ್ರು ಏನೋ ಅಂದ್ರು ಇವತ್ತು ಸೋಮವಾರ ಇವತ್ತೇನು ತಿನ್ನಂಗಿಲ್ಲ. ಇವೆಲ್ಲ ಹೋಗಿ ತತ್ವ ತಿಳ್ಕೊಳ್ಳುವಂಥ ರೀತಿಯಲ್ಲಿ ಬೆಳೆದ್ರೆ ನಾವು ಯಾವ ಶರಣರ ಬಗ್ಗೆ ಆಲೋಚನೆ ಮಾಡಿ ಚಿಂತನೆ ಮಾಡಿರ್ತೇವೆ ಅದು ನಮ್ಮ ಬದುಕಿನಲ್ಲಿ ಬಂದರೆ ಅದು ಸಾರ್ಥಕ ಆಗ್ತದೆ. ಈಗ 25 ವರ್ಷದಿಂದ ಏನು ಹೋರಾಟ ಮಾಡ್ತಾ ಬಂದಂಥ ಈ ಸಂಸ್ಥೆ ಒಂದು ಹೆಸರು ಗಳಿಸ್ತದೆ. ಅಂಥ ಒಂದು ಹೆಸರು ತರುವ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ದಯವಿಟ್ಟು ಒಂದು ಕ್ಷಣ ನೀವು ಕಣ್ಣು ಮುಚ್ಚಿ ಆಲೋಚನೆ ಮಾಡಿರಿ. ಬಿರುದುಗಳು ಬಿಡ್ತಾ ಇದೆ. ಅಷ್ಟೇ ಅಲ್ಲ, ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಇವತ್ತಿನ ಅತ್ಯಂತ ದೊಡ್ಡ ದೊಡ್ಡ ಇಂಜಿನಿಯರ್ಸ್, ಡಾಕ್ಟರ್ಸ್ ಅವುಗಳಲ್ಲಿ ದುಡ್ಡಿನ ತುಂಬಿ ತುಳುಕಾಡ್ತಾ ಇದೆ. ಆದರೆ ಅದೇ ರೀತಿಯ ದಾಂಪತ್ಯ ಜೀವನ ಅವ್ರದ್ದು ಸುಖಮಯವಾಗಿ ಇಲ್ಲ ಅನ್ನೋದು ನಾವು ದಿನನಿತ್ಯ ಒಂದಿಲ್ಲ ಒಂದು ರೀತಿ ಮಾಧ್ಯಮದಿಂದ ನೋಡ್ತಾನೆ ಇದ್ದೇವೆ. ಅಂತಹ ದಾಂಪತ್ಯ ಜೀವನವನ್ನು ನಮ್ಮ ಜೀವನದಲ್ಲಿ ಕುಟುಂಬಗಳಾದರೆ ಕೊಡೋದ್ರಲ್ಲಿಯೇ ಶ್ರೇಷ್ಠವಾದಂತಹ ಮಾಡಬಹುದು. ಅವಕಾಶಗಳನ್ನು ನಾವು ತೆಗೆದುಕೊಳ್ಳ ಶರಣ ಅಣ್ಣವರಿಗೆ ಶರಣಾರ್ಥಿ. ಅಕ್ಕ ಶೋಭಾ ಪಠಣ ಶಂಭುಲಿಂಗ ಕಾಮಣ್ಣ ಅಣ್ಣವರು ತಮ್ಮ ಉಪನ್ಯಾಸವನ್ನು ಮಂಡಿಸಲಿದ್ದಾರೆ. ದಯವಿಟ್ಟು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಇನ್ನೂ ಉತ್ತಮವಾಗ್ತದೆ ಅಂತ ಹೇಳ್ತಾ ಶರಣು ಶರಣ. ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ